ನನ್ ಕಣ್ ಮುಂದೆ ನನ್ ಹುಡುಗನ್ ಮದ್ವೆ ಆಗ್ತಿದ್ರೆ ನೋಡ್ಕೊಂಡ್ ಸುಮ್ನೆ ಬಿಡ್ಬೇಕಾ? ಚಾನ್ಸೇ ಇಲ್ಲ. ಎತ್ತಾಕೊಂಡ್ ಹೋಗ್ತಾ ಇರೋದೆ. ವಾಟ್ ಯು ಮೀನ್? ಎತ್ತಾಕೊಂಡು ಹೋಗೋದು, ಹಾಸ್ಕೊಂಡು ಹೋಗೋದು, ಕರ್ಕೊಂಡು ಹೋಗೋದು ಎಲ್ಲದಕ್ಕೂ ಒಂದೇ ಮೀನಿಂಗು. ಸತ್ಯ, ಹುಚ್ಚುಚ್ಚಂಗೆಲ್ಲ ಮಾತಾಡ್ಬೇಡ. ಪ್ರೀತಿ ಅನ್ನೋದೇ ಒಂದು ಹುಚ್ಚಲ್ವಾ? ನೋ ಸತ್ಯ, ನಾನ್ ಯಾವತ್ತೂ ನಿನ್ನ ಪ್ರೀತಿಸಿಲ್ಲ. ಆದ್ರೆ ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ. ಐ ಲವ್ ಯು. ಯಾಕೆ ಭಯ ಆಯ್ತಾ? ಈ ಭಯ ಅನ್ನೋದು ಎಷ್ಟೊಂದು ವಿಚಿತ್ರ ಅಲ್ವಾ ಅಮೂಲ್ ಬೇಬಿ? ಎಂತೆಂತ ದೊಡ್ಡ ದೊಡ್ಡ ಸಮಸ್ಯೆ ಬಂದಾಗ್ಲೇ ಜಗ್ದೆ ಕುಗ್ದೆ ಎದುರಿಗೆ ನಿಂತು ಎದುರಿಸ್ತೀವಿ. ಆದ್ರೆ ಪ್ರೀತಿಸಿದವ್ರು ಎದುರಿಗೆ ನಿಂತು ಪ್ರೀತಿಸ್ತಿದೀವಿ ಅಂತ ಹೇಳೋ ಧೈರ್ಯ ಮಾತ್ರ ಈ ಗುಂಡಿಗೆ ಬರಲ್ಲ. ನೀನ್ ನನ್ ಜೀವನಕ್ಕೆ ಬರೋಕ್ಕೂ ಮುಂಚೆ ರಾಕಿಂಗ್ ಆಗಿ ರಫ್ ಅಂಡ್ ಟಫ್ ಆಗಿದ್ಲು ಈ ಸತ್ಯ. ಲೈಫಿಗೆ ನೀನ್ ಎಂಟ್ರಿ ಕೊಟ್ಟೆ ನೋಡು, ಅವಳಿಗೆ ಗೊತ್ತಾಗ್ದಾಗೆ ಬದಲಾಗೋದಕ್ ಶುರು ಆದ್ಲು. ಕಡೆಗೆ ಎಷ್ಟು ಬದಲಾದ್ಲು ಅಂದ್ರೆ ಕನ್ನಡಿ ಮುಂದೆ ನಿಂತ್ರೆ ಇವಳೇನ ಸತ್ಯ ಅನ್ನೋ ಅಷ್ಟು. ಕಣ್ಣಲ್ಲಿ ಕಿಡಿ ಇರ್ಲಿಲ್ಲ, ಪ್ರೀತಿ ಇತ್ತು. ಮನ್ಸಲ್ಲಿ ಹಾರಾಟ ಹೋರಾಟ ಯಾವುದೂ ಇರ್ಲಿಲ್ಲ. ಮನ್ಸಲ್ಲಿದ್ದು ಒಂದೇ, ಅಮೂಲ್ ಬೇಬಿ ಅನ್ನೋ ಹೆಸರು ಮಾತ್ರ. ಮನ್ಸಲ್ಲಿ ಆ ಹೆಸರು ಬರ್ತಿದ್ದಾಗ್ಲೇ ಕಣ್ಣಲ್ಲಿ ಕನ್ಸುಗಳು ಹುಟ್ಟೋದಕ್ ಶುರು ಆಯ್ತು. ನನ್ಗೂ ಒಂದ್ ಜೀವನ ಇದೆ, ನನ್ನನ್ನು ಇಷ್ಟಪಡುವಂತ ಒಂದ್ ಜೀವ ಇದೆ. ಅವನ್ನ ನಾನು ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅನ್ನಿಸ್ತು. ಇಡೀ ಜೀವನ ಅವನ ಜೊತೆ ಕಳಿಬೇಕು ಅನ್ನಿಸ್ತು. ಈ ರೀತಿ ಕನ್ಸಿನ ಕೋಟೆ ಕಟ್ಟುವಾಗ್ಲೆಲ್ಲ ನನಗೆ ಗೊತ್ತೇ ಆಗ್ಲಿಲ್ಲ ಅಮೂಲ್ ಬೇಬಿ. ಕೋಟೆಗೆ ನನ್ ಬುನಾದಿನ ದಿನಲ್ಲ ಅಂತ. ಮನ್ಸಲ್ಲಿರೋ ಪ್ರೀತಿನ ಆದಷ್ಟು ಬೇಗ ಹೇಳ್ಕೋಬೇಕು, ಇಲ್ಲ ಅಂದ್ರೆ ಆ ಪ್ರೀತಿ ಕೈ ತಪ್ಪ ಹೋಗುತ್ತೆ ಅಂತ ಎಷ್ಟೋ ಜನ ಹೇಳ್ತಿದ್ರು. ಆದ್ರೆ ಆ ಮಾತುಗಳೆಲ್ಲ ಎಷ್ಟು ನಿಜ ಅಂತ ಅವತ್ ನನಗೆ ಗೊತ್ತಾಗ್ಲಿಲ್ಲ. ಏನ್ ಮಾಡೋದು? ಕಳ್ಕೊಂಡ್ಮೇಲೆ ತಾನೆ ಕಳ್ಕೊಂಡಿರೋ ಬೆಲೆ ಏನು ಅಂತ ಗೊತ್ತಾಗೋದು. ಹಾಗಂತ ನನ್ ಮನ್ಸಲ್ಲಿರೋ ಮಾತುಗಳನ್ನ ನಿನ್ ಹತ್ರ ಹೇಳಲಿಲ್ಲ ಅಂದ್ರೆ ಅದು ಮನ್ಸಲ್ಲೇ ಕೂತು ಕೊಳ್ತು ನನ್ನನ್ನೇ ಕೊಲ್ಲೋ ಮಟ್ಟಕ್ಕೆ ಬಂದ್ಬಿಡುತ್ತೆ. ಅದಕ್ಕೆ ನನ್ ಮನ್ಸಿನ ಮಾತುಗಳನ್ನ ನಿನ್ ಹತ್ರ ಹೇಳ್ಕೊಳ್ಳೋಣ ಅಂತ ಬಂದ್ಬಿಟ್ಟೆ. ಮುಂದೆ ಜೀವನದಲ್ಲಿ ಯಾವತ್ತೇ ನೀನ್ ನನ್ನ ಎದುರಿಗೆ ಬಂದ್ರು ಬೇರೆ ಯಾವ ನೆನಪುಗಳು ಯಾವ ಯೋಚನೆಗಳು ನನ್ನ ತಲೆಗೆ ಬರಬಾರದು. Yeah, the red saree will do. Maybe ಚಾಟ್ಸ್ ಪಾನಿಪುರಿ. just hold on, huh? ಬೇಲ್ಪುರಿ ಪಾನಿಪುರಿ. ನಾನು ಕಾಲಲ್ಲಿ ಮಾತಾಡ್ತಿದ್ದೀನಿ ತಾನೆ, ನೀನೇ ಹೋಗಿ ತಿನ್ನು. ಬೇಡವಾ? ಓಕೆ ಓಕೆ. Yeah. So I was saying, can I call you back?
ಥ್ಯಾಂಕ್ಸ್. ಕೊನೆಗೂ ನನಗ್ ಮೋಸ ಮಾಡ್ಬಿಟ್ರಲ್ಲ. ಮೋಸನಾ? ವಾಟ್ ಡು ಯು ಮೀನ್? ಕಾರ್ತಿಕ್ ಮದ್ವೆ ನಿನ್ ಜೊತೆನೆ ಮಾಡ್ತೀನಿ, ಹಾಗ್ ಪ್ಲಾನ್ ಮಾಡೋಣ ಹೀಗ್ ಪ್ಲಾನ್ ಮಾಡೋಣ ಅಂತ ಹೇಳ್ತಿದ್ರಿ. ಈಗ ಕಾರ್ತಿಕ್ ಮದ್ವೆಗೆ ನಾನೇ ಬರೋ ಹಾಗೆ ಮಾಡಿದಿರಲ್ಲ. ನೀವ್ ನನಗ್ ಮಾಡ್ತಿರೋದ್ ಮೋಸ ಅಲ್ವಾ? ಏನು ಅಂತ ಮಾತಾಡ್ತೀಯ ಸಿಸ್ಟ್ರು? ನಾವು ಮೋಸ ಮಾಡ್ತೀವ? ನೀನು ನಮ್ಮ ಮನೆ ಸೊಸೆಯಾಗಿ ಬರ್ಬೇಕು ಅಂತ ನಮಗೂ ಎಷ್ಟು ಆಸೆ ಇದೆ ಗೊತ್ತಾ? ಆಸೆ ಎಲ್ರಿಗೂ ಇರುತ್ತೆ, ಆದ್ರೆ ಆಸೆನ ಈಡೇರಿಸ್ಕೊಳ್ಳೋ ಶಕ್ತಿ ಇರ್ಬೇಕಷ್ಟೆ. ನನಗ್ ಗೊತ್ತಾಗೋಯ್ತು, ಕಾರ್ತಿಕ್ ನನಗ್ ಸಿಗಲ್ಲ. ಯಾವುದೇ ಕಾರಣಕ್ಕೂ ಈ ಮದ್ವೆ ನಿಲ್ಲಲ್ಲ. ನಿಶಾ, ಜಸ್ಟ್ ರಿಲ್ಯಾಕ್ಸ್. ಕಾರ್ತಿಕ್ಗೆ ಇನ್ನೂ ಮದ್ವೆ ಆಗಿಲ್ಲ. ಹೋ, ಅವ್ನ್ ಮದ್ವೆ ನೋಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬೇಕು ಅಂತೀರಾ? ಹಾಗಲ್ಲ ಸಿಸ್ಟ್ರು, ಈಗ ನಡೀತಿರೋ ಆಟ ಯಾವಾಗ ಬೇಕಾದ್ರೂ ಟ್ವಿಸ್ಟು ಟರ್ನು ತಗೋಬಹುದು. ನಾವು ಮ್ಯಾಚ್ ಅಲ್ಲಿ ನೋಡಲ್ವಾ, 1 ಬಾಲ್ 6 ರನ್ ಬೇಕು. ಅದೇ ಬ್ಯಾಟ್ಸ್ಮನ್ ಆ 1 ಬಾಲ್ ಅಲ್ಲಿ 6 ಹೊಡ್ಬಿಟ್ರೆ ಮ್ಯಾಚ್ ವಿನ್ ಆಗಲ್ವಾ? ಹಾಗೆ ಇದು. ಹೌದೌದು, ಮ್ಯಾಚ್ ಅಲ್ಲಿ ಏನ್ ಬೇಕಾದ್ರೂ ಆಗತ್ತೆ, ಆದ್ರೆ ಅದೇ ತರ ಈ ಮದ್ವೆಲ್ ನಡಿಬೇಕಲ್ಲ. ನಡೆಯುತ್ತೆ ಸಿಸ್ಟ್ರು, ಮದುವೆ ನಡೆಯುತ್ತೆ. ಅಣ್ಣೋ, ಆದ್ರೆ ಆ ಸ್ಲಮ್ ಹುಡುಗಿ ದಿವ್ಯನ್ ಜೊತೆ ಅಲ್ಲ, ನಿನ್ ಜೊತೆ ನಡೆಯುತ್ತೆ. ಅಣ್ಣೋ ಪ್ಲೀಸ್ ಸ್ಟಾಪ್ ಇಟ್. ಅವತ್ತಿಂದ ನೀವಿಬ್ರು ಇದನ್ನೇ ಹೇಳ್ತಾ ಬರ್ತಿದ್ದೀರಾ, ಏನು ಪ್ಲಾನ್ ಮಾಡ್ತಿಲ್ಲ. ಆಯ್ತು, ನಾನೀಗ್ಲೂ ನಿಮ್ ಮಾತನ್ನೇ ಕೇಳ್ತೀನಿ. ಈ ಮದ್ವೆ ನಿಲ್ಲದಕ್ಕೆ ಏನಾದ್ರೂ ಪ್ಲಾನ್ ಮಾಡಿದ್ದೀರಾ? ಅದೇನಾದ್ರು ಪ್ಲಾನ್ ಮಾಡಿದ್ರೆ ಹೇಳಿ. ಡಾರ್ಲಿಂಗು, ನಿಶಾ ಹೇಳೋದ್ರಲ್ಲಿ ಅರ್ಥ ಇದೆ ಅಲ್ವಾ? ಆ ಕಡೆ ನಡೀತಿರೋದೆಲ್ಲ ನಡೀತಾನೆ ಇದೆ, ಈ ಕಡೆ ನಾವು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಮಾತಾಡ್ತಾನೆ ಇದ್ದೀವಿ. ನಡೀತಿರೋದನ್ನ ನಿಲ್ಸೋಕ್ಕೂ ಆಗ್ತಿಲ್ಲ, ಮಾತಾಡದೆ ಇರೋದಕ್ಕೂ ಆಗ್ತಿಲ್ಲ. ಅಟ್ಲೀಸ್ಟ್ ಆ ಬಾಲ ಏನ್ ಪ್ಲಾನ್ ಮಾಡಿದ್ದಾನೆ ಅಂತನಾದ್ರೂ ನಿಂಗೆ ಗೊತ್ತಿದೆಯಾ? ಇಲ್ಲ ಸುಹಾಸ್, ನಾನು ಏನ್ ಕೇಳಿದ್ರು ಅವನ ಪ್ಲಾನ್ ಬಗ್ಗೆ ಮಾತ್ರ ಬಾಯ್ಬಿಡ್ತಿಲ್ಲ. ನಿಮಗೇನು ಮದ್ವೆ ನಿಲ್ಬೇಕು ಅಷ್ಟೇ ತಾನೇ, ಎಲ್ಲ ಕೆಲ್ಸಾನು ನಾನ್ ನೋಡ್ಕೋತೀನಿ ಅಂತ ಹೇಳ್ತಾ ಇದ್ದಾನೆ. ಏನ್ ನೋಡ್ಕೋತಾನೋ ಏನೋ, ಅಲ್ಲಿ ಆಗೋದೆಲ್ಲ ಆಗ್ತಾನೆ ಇದೆ, ನಾವು ನೋಡ್ತಾನೆ ಇದ್ದೀವಿ ಅಷ್ಟೇ. ಅವನ್ ಕೈಲಿ ಏನೂ ಮಾಡಕ್ಕಾಗಲ್ಲ. ನೀವ್ ನನಗ್ ಆಸೆ ಹುಟ್ಟಿಸ್ದಾಗೆ ಅವನು ನಿಮಗ್ ಆಸೆ ಹುಟ್ಟಿಸ್ತಾ ಇದ್ದಾನೆ. ಅವನ್ನ ನಂಬ್ಕೊಂಡ್ ನೀವು, ನಿಮ್ಮನ್ನ ನಂಬ್ಕೊಂಡ್ ನಾನು, ಕೊನೆಗ್ ಸಿಗೋದ್ ಕೈ ಚಿಪ್ಪೆ. ಜಸ್ಟ್ ಸ್ಟಾಪ್ ಇಟ್ ನಿಶಾ. ನೀನ್ ನಮ್ಮ ಹತ್ರ ಜಗಳ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ, ಈ ಮದ್ವೆ ನಿಲ್ಬೇಕು ಅಂತ ನಿನಗೂ ಆಸೆ ಇದೆ ತಾನೆ? ಈ ಮದ್ವೆನ ತಡೆಯೋದಕ್ಕೆ ನಿನ್ ಹತ್ರ ಬೇರೆ ಏನಾದ್ರೂ ಪ್ಲಾನ್ ಇದೆಯಾ? ಇದೆ ಇದೆ. ಏನ್ ಸಿಸ್ಟರ್ ಅದು? ಇದನ್ನೆಲ್ಲ ಮಾತ್ರ ಟೈಮ್ ಅಲ್ಲ ಸತ್ಯ ಇದು. ನೀನ್ ಇಲ್ಲಿ ಯಾರ ಕಣ್ಗೂ ಕಾಣಿಸ್ಕೋಬಾರ್ದು. ನಿನ್ ಮದ್ವೆಗೆ ಬರ್ಬೇಡ ಅಂತ ಹೇಳಿದ್ದೆ ಅಲ್ವಾ, ಯಾಕೆ ಬಂದೆ? ಹಲೋ, ನಾನೇನ್ ಮದ್ವೆಗ್ ಬಂದಿಲ್ಲಮ್ಮ, ಮದ್ವೆಗೂ ಮುಂಚೆ ಬಂದಿದ್ದೀನಿ. ಯಾವ ಲೆಕ್ಕನೂ ಚುಕ್ತ ಮಾಡ್ದೆ ಬಾಕಿ ಇಟ್ಕೊಳ್ಳೋ ಮಗಳೇ ಅಲ್ಲ ನಾನು. ಅಂಥದ್ರಲ್ಲಿ ಮನ್ಸಿನ ಲೆಕ್ಕನ ಮನ್ಸ್ಫೂರ್ತಿಯಾಗಿ ಹೇಳಿ ಚುಕ್ತ ಮಾಡ್ಕೋಬೇಕೋ ಬೇಡವೋ? ಅದಕ್ಕೋಸ್ಕರ ಎಷ್ಟು ಜನರನ್ನ ದಾಟ್ಕೊಂಡು ಇಲ್ಲಿಗೆ ಬಂದಿದ್ದೀನಿ ಗೊತ್ತಾ? ನಿನಗ್ ನೆನ್ಪಿದ್ಯಾ, ರಾಜ ಹುಲಿ ಗಲ್ಲಿಲಿ ಮೊದಲನೇ ಸಾರಿ ನಿನ್ ಬಿಲ್ಡಿಂಗ್ ಹತ್ತಿದ್ಯಲ್ಲ, 5,000 ರೂಪಾಯಿ ಫೈನ್ ಕಟ್ಟಿದ್ಯಲ್ಲ. ಬಾಮ ಇದ್ದ ನನ್ನ ಹುಡುಗಿ ಅಲ್ಲಿದ್ದಾಳೆ, ಅಲ್ಲಿ ಹೋಗಿ ಹೆಲ್ಪ್ ಮಾಡೋ. ಥ್ಯಾಂಕ್ಸ್. ನೀವಾ? ನೋಡಿದ್ಯಾ, ನೀನು ಬಿಲ್ಡಿಂಗ್ ಹತ್ತಿದ್ದೆ, ನಾನು ಜನರನ್ನ ದಾಡ್ಕೊಂಬಂದೆ, ಅಷ್ಟೇ ಡಿಫ್ರೆನ್ಸ್. ಇಬ್ರು ಮಾಡಿದ ಕೆಲಸ ಒಂದೇ ಅಮಲ್ ಬೇಬಿ. ಆದ್ರೆ ಅವತ್ತಿಂದ ಇವತ್ತಿನವರೆಗೂ ಏನೆಲ್ಲ ನಡೆದೋಯ್ತಲ್ಲ,
ಆದ್ರೆ ಇಷ್ಟು ದಿನದಲ್ಲಿ ಈ ಸತ್ಯ ಪಡ್ಕೊಂಡಿದ್ದಕ್ಕಿಂತ ಕಳ್ಕೊಂಡಿದ್ದೆ ಜಾಸ್ತಿ ಅಮಲ್ ಬೇಬಿ. ಯಾರೋ ಬಂದ್ರು ಅನ್ಸುತ್ತೆ, ನೀನ್ ಮೊದ್ಲಿಂದ ಹೊರಡು. ನೀನ್ ಯಾರು ನೋಡಿದ್ರೆ ನಂಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಡೋಂಟ್ ವರಿ ಬಾಸ್, ಆ ಕಾಳಜಿ ನಿನಗಿಂತ ಜಾಸ್ತಿ ನನಗಿದೆ. ಆದ್ರೆ ನನ್ ಮನ್ಸನ್ನ ಕಂಪ್ಲೀಟ್ ಆಗಿ ಖಾಲಿ ಮಾಡ್ಕೊಳ್ಳೋ ಅನಿವಾರ್ಯತೆನೂ ಇದೆ. ನಾನು ಇವತ್ತು ಮಾತಾಡಿಲ್ಲ ಅಂದ್ರೆ ಇನ್ ಯಾವತ್ತೂ ಮಾತಾಡೋ ಅವಕಾಶನೇ ಸಿಗಲ್ಲ ಅಮಲ್ ಬೇಬಿ. ಯಾರೋ ಬಂದಿದ್ದಾರೆ, ಅವ್ರನ್ನ ಮಾತಾಡ್ ಕಳ್ಸು. ನಾನು ಅಲ್ಲೇ ನಿಂತಿರ್ತೀನಿ. ಬಂದೆ. ಡಾರ್ಲಿಂಗು, ಎಂತ ಸೂಪರ್ ಎವಿಡೆನ್ಸ್. ಆ ದಿವ್ಯ ಇಮೇಜ್ ಡ್ಯಾಮೇಜ್ ಮಾಡೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾಗಿಲ್ಲ. ಸೂಪರ್ ಸಿಸ್ಟರ್, ನೀನು ಸೂಪರ್. ಈಗ್ಲಾದ್ರೂ ಗೊತ್ತಾಯ್ತಾ ಈ ನಿಶಾ ಏನು ಅಂತ? ನಾನು ಈ ಫೋಟೋನ ಕಾರ್ತಿಕ್ಗೆ ಫಾರ್ವರ್ಡ್ ಮಾಡ್ತೀನಿ. ಸೀತಾ ಆಂಟಿಗೆ ಇದನ್ನ ತೋರಿಸಿ ದಿವ್ಯನ್ ಮೇಲೆ ಕೆಟ್ಟ ಅಭಿಪ್ರಾಯ ಬರೋ ಹಾಗೆ ಮಾಡೋದು ನಿಮ್ ಜವಾಬ್ದಾರಿ. ಸ್ಟಾಪ್ ಇಟ್! ಈ ಫೋಟೋನ ನಾವ್ ಯಾರಿಗೂ ತೋರಿಸೋ ಅವಶ್ಯಕತೆ ಇಲ್ಲ. ಹಾಗೇನಾದ್ರೂ ಈ ಫೋಟೋನ ಯಾರು ನೋಡಿದ್ರೆ ನಿಲ್ಲದು ಈ ಮದ್ವೆ ಅಲ್ಲ. ಮದ್ವೆ ಮನೆಯಿಂದ ನಾವು 3 ಜನ ಹೊರಗಡೆ ಹೋಗ್ಬೇಕಾಗತ್ತೆ. ಏನ್ ಡಾರ್ಲಿಂಗ್ ಹೇಳ್ತಿದ್ಯಾ? ಹೊರಗಡೆ ಹೋಗ್ಬೇಕಾಗುತ್ತಾ? ಆ ಫೋಟೋ ಬಾಲ ದಿವ್ಯ ತಪ್ಕೊಂಡಿರೋದು, ನಾನು ನೀನು ಅಲ್ಲ. ಅಲ್ಲ, ಅವರಿಬ್ರು ತಪ್ಕೊಂಡು ನಿಂತಿದ್ರೆ ನಾನು ನೀನು ಮನೆಯಿಂದ ಆಚೆ ಯಾಕೆ ಹೋಗ್ಬೇಕು? ದೊಡ್ಡನ್ ತರ ಮಾತಾಡ್ಬೇಡ ನೀನು. ಅಪ್ಪ ನಮಗ್ ವಾರ್ನಿಂಗ್ ಕೊಟ್ಟಿರೋದನ್ನ ಮರ್ತ್ಬಿಟ್ಯಾ? ಈ ಮದುವೆ ಏನಾದ್ರೂ ನಮ್ಮಿಂದಾನೇ ನಿಲ್ಲತ್ತೆ ಅನ್ನೋ ಸಿಚುವೇಶನ್ ಬಂದ್ರೆ ನಮ್ಮನೆಯವರು ನಾವ್ ಹೇಳೋ ಮಾತನ್ನ ನಂಬಲ್ಲ. ಆ ಲೆವೆಲ್ಗೆ ಮನೆಯವ್ರ ಹತ್ರ ನಂಬಿಕೆ ಕಳ್ಕೊಂಡಿದೀವಿ ನಾವು. ಇಷ್ಟಕ್ಕೂ ಈ ಫೋಟೋನ ಅವ್ರಿಗೆ ತೋರಿಸಿದ್ರೆ ಯಾರು ಇದನ್ನ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಆ ಬಾಲ ದಿವ್ಯ ಒಟ್ಟಿಗೆ ಇರೋದನ್ನ ಅಮ್ಮ ಕಣ್ಣಾರೆ ನೋಡಿದ್ರು. ಆ ಸೀನನ್ನೇ ತಿರುಗಿಸಿ ತಾನೇ ಸರಿ ಅನ್ನೋ ಹಾಗೆ ಮಾಡಿದ್ಲು ಆ ದಿವ್ಯ. ಹೌದಲ್ವಾ ಡಾರ್ಲಿಂಗು? ಆ ಸೀನೆ ಮರ್ತು ಬಿಟ್ಟಿದೆ. ಆ ಸ್ಲಮ್ ಹುಡುಗಿಗೆ ಈ ಫೋಟೋ ಗೀಟೋ ತೋರಿಸಿದ್ರೆ ಇದು ಗ್ರಾಫಿಕ್ಸ್ ಅದು ಇದು ಅಂತ ಚಪ ಕೊಟ್ಟು ಬಿಡ್ತಾಳೆ. ಭಾರಿ ಕಿಲಾಡಿ ಮಾಡಿ ಮಾಡ್ತಾಳೆ ಹಂಗೆ ಅಲ್ವಾ? ಸತ್ಯ ಕಾರ್ತಿಕ್ ಇಬ್ರು ಒಟ್ಟಿಗೆ ಇದ್ದಾಗ ವಿಡಿಯೋ ಮಾಡಿ ಅಮ್ಮಂಗ್ ತೋರಿಸಿದ್ವಿ. ಏನ್ ಪ್ರಯೋಜನ ಆಯ್ತು? ಈ ವಿಡಿಯೋ ಫೋಟೋ ಇದ್ ಯಾವ್ದು ಪ್ರಯೋಜನಕ್ಕೆ ಬರಲ್ಲ. ನಾವು ಅಪ್ಡೇಟ್ ಆಗ್ಬೇಕು. ಅಷ್ಟಕ್ಕೂ ಈ ಮದ್ವೆ ನಿಲ್ಲೋದೇ ಆದ್ರೆ ನಮ್ಮಿಂದ ನಿಲ್ತು ಅನ್ನೋ ತರ ಆಗ್ಬಾರ್ದು. ಹಾಗಂತ ನಾವ್ ಸುಮ್ನೆ ಇದ್ರೆ ಮದ್ವೆ ನಡೆದೋಗುತ್ತೆ ಕೀರ್ತನ. ಐ ನೋ, ಆದ್ರೆ ನನಗ್ ಯಾಕೋ ಈ ಸರಿ ಬಾಲ ಮಾಡಿರೋ ಪ್ಲಾನು ಸಕ್ಸಸ್ ಆಗತ್ತೆ ಅಂತ ಅನ್ಸ್ತಿದೆ. ಅವನ್ ಮಾತಲ್ಲಿ ಕಾನ್ಫಿಡೆನ್ಸ್ ಇತ್ತು, ಕ್ಲಾರಿಟಿ ಇತ್ತು. ಅದು ಅಲ್ಲದೆ ಆ ದಿವ್ಯಾ ಅವನ್ ಕಡೆ ಡೈವರ್ಟ್ ಆಗಿದ್ದಾಳೆ.
ಇಂಥ ಟೈಮಲ್ಲಿ ನಾವೇನಾದ್ರೂ ಎಡವಟ್ ಮಾಡಕ್ ಹೋದ್ರೆ ಅದರಿಂದ ನಮಗ್ ಪ್ರಾಬ್ಲಮ್ ಆಗ್ಬೋದು. ಹಾಗಂತ ಎಲ್ಲಿವರೆಗೂ ಕಾಯ್ದು ಡಾರ್ಲಿಂಗು? ನಾಳೆ ಬೆಳಗ್ಗೆವರೆಗೂ ಕಾಯೋಣ. ನಾಳೆ ಬೆಳಗ್ಗೆ ನಾನು ಬಾಲನ್ ಹತ್ರ ಮಾತಾಡ್ತೀನಿ. ಅವನ ಹತ್ರ ಈ ಪ್ಲಾನ್ ಬಗ್ಗೆ ಕ್ಲಾರಿಫಿಕೇಶನ್ ತಗೋತೀನಿ. ಅದಾದ್ಮೇಲೂ ನನಗೆ ಕ್ಲಾರಿಟಿ ಸಿಗ್ಲಿಲ್ಲ ಅಂದ್ರೆ ನನ್ನ ಹತ್ರ ಪ್ಲಾನ್ ಬಿ ರೆಡಿ ಇದೆ. ಅವಳ ಪಾಡಿಗೆ ಅವಳು ಸುಮ್ಮನೆ ಇದ್ಲು ಕಣೋ. ನಾವೇ ಆ ಅಮೂಲ್ ಬೇಬಿ ಬಗ್ಗೆ ಮಾತಾಡಿ ಅವನ್ನ ನೆನ್ಪು ಮಾಡ್ಕೋತಿದ್ಯಾ ಅಂತ ಹೇಳಿ ತುಂಬಾ ಕಾಡಿಸ್ಬಿಟ್ವಿ. ಈಗ ನೋಡು ಇಲ್ಲಿವರೆಗೂ ಬಂದಿದ್ದಾಳೆ. ಇಲ್ಲಿ ಇನ್ನೇನೇನಾಗುತ್ತೋ ಏನೋ. ಏನೂ ಆಗಲ್ಲ ಬಿಡು ಮಗ. ಏನೇ ಆದರೂ ಆಗೋದೆಲ್ಲ ಒಳ್ಳೇದಕ್ಕೇನೆ. ಸತ್ಯ ಅವಳ ಮನಸ್ಸಲ್ಲಿರೋ ನೋವನ್ನೆಲ್ಲ ಅವನ ಹತ್ರ ಹೇಳ್ಕೋಬೇಕು. ಅವಾಗಲೇ ಅವಳ ಮನಸ್ಸು ಒಗ್ರ ಆಗೋದು. ಅದು ನಿಜಾನೇ ಮಗ. ಎಷ್ಟು ಅಂತ ಮನ್ಸನ್ನು ನೋವು ಇಟ್ಕೊಂಡು ಕೊರ್ಗೋದು. ಅದ್ರ ಬದಲು ಅವನ್ನ ಫೇಸ್ ಟು ಫೇಸ್ ಮೀಟ್ ಆಗಿ ಎಲ್ಲ ಹೇಳ್ಕೊಂಡ್ಬಿಟ್ರೆ ಅವನ್ನ ಮರೆಯೋದಕ್ಕೆ ಸುಲಭ ಆಗುತ್ತೆ. ಏನೋ ಇವತ್ತಿಂದ ಸತ್ಯ ಅವನನ್ನು ಮರೆಯಕ್ಕೆ ಶುರು ಮಾಡಿದ್ರೆ ಸಾಕು. ಮನ್ಸಲ್ಲಿ ನೋವಿದ್ದಾಗ ಜೋರಾಗಿ ಹತ್ತು ಬಿಡ್ಬೇಕು. ಅಥವಾ ಮನ್ಸಲ್ಲಿರೋದನ್ನೆಲ್ಲ ಹೇಳ್ಕೊಂಡು ನಿರಾಳ ಆಗಬೇಕು. ಒಟ್ಟಲ್ಲಿ ಅವಳು ಇಲ್ಲಿ ಬಂದಿರೋದಕ್ಕೆ ಅವಳ ಮನ್ಸಲ್ಲಿರೋ ನೋವು ಕಡಿಮೆ ಮಾಡ್ಕೋಬೇಕು ಹೊರತು ಗಾಯದ ಮೇಲೆ ಬಳೆ ಎಳೆದಾಗೆ ನೋವಿನ ಮೇಲೆ ನೋವು ಆಗ್ಬಾರ್ದು ಮಗ. ದಿವ್ಯಾ ಅವರೇ, ನೀವಿಲ್ಲಿ? ಅಮ್ಮ ಮದ್ವೆ ಆಗೋವರೆಗೂ ನಾನು ನೀವು ಒಬ್ಬರನ್ನೊಬ್ರು ನೋಡಬಾರ್ದು ಅಂತ ಹೇಳಿದ್ರು. ಪ್ರೀತಿ ಮಾಡೋರ್ಗೆ ಈ ಶಾಸ್ತ್ರ ಎಲ್ಲ ಒಂದ್ ಲೆಕ್ಕನ. ನಿಮ್ಮನ್ನ ನೋಡ್ಬೇಕು ಅಂತ ಅನ್ಸ್ತು, ಅದಕ್ಕೆ ಇಲ್ಲಿವರೆಗೂ ಬಂದೆ. ಒಳಗ್ ಬನ್ನಿ ಅಂತ ಕರೆಯಲ್ವಾ? ಬನ್ನಿ ಬನ್ನಿ ದಿವ್ಯಾ ಅವರೇ, ನೀವು ಬಂದಿದ್ದು ಒಳ್ಳೇದೇ ಆಯ್ತು. ಯಾಕೆ ಕಾರ್ತಿಕ್ ಇಷ್ಟೊಂದು ಗಾಬರಿ ಆಗಿದ್ದೀರಾ? ನಾನಾ ಹಾಗೇನಿಲ್ವಲ್ಲ, ನಾರ್ಮಲ್ ಆಗಿ ಇದ್ದೀನಿ ನಾನು. ಕಾರ್ತಿಕ್, ನಾನು ಇಲ್ಲೇ ಇದ್ದೀನಿ. ನೀವು ನನ್ನನ್ನು ನೋಡ್ಕೊಂಡು ಮಾತಾಡೋದ್ ಬಿಟ್ಟು ಅಲ್ಲಿ ಎಲ್ಲ ನೋಡ್ತಿದ್ರಾ? ಅಂತದ್ ಏನಿದೆ ಅಲ್ಲಿ? ನಾನೇ ಹೋಗಿ ನೋಡ್ತೀನಿ. ದಿವ್ಯಾ ಅವರೇ, ಏನಾಯ್ತು ಕಾರ್ತಿಕ್? ಯಾಕೆ ಒಂಥರ ಇದ್ದೀರಾ? ಅದು ಒಬ್ರನ್ನೊಬ್ರು ನೋಡಬಾರ್ದು ಅಂತ ಅಮ್ಮ ಹೇಳ್ತಿದ್ರು. ರಿತು ಬೇರೆ ಅದನ್ನೇ ಹೇಳ್ತಾ ಇದ್ಲಲ್ಲ, ತಲೆಯಲ್ಲಿ ಅದೇ ಸೇರ್ಕೊಂಡಿತ್ತು. ನೀವು ಬೇರೆ ಸಡನ್ ಆಗಿ ಬಂದ್ರಿ, ಅದೇ ಟೆನ್ಷನ್ ಅಲ್ಲಿ. ಅದ್ ಸರಿ, ನೀವೇನು ಇದಕ್ಕಿದಾಗ ಬಂದಿದ್ದು? ಏನಿಲ್ಲ ಕಾರ್ತಿಕ್, ನೀವಾಗ್ಲೇ ಯಾವ್ದೋ ವಿಷಯಕ್ಕೆ ಡಿಸ್ಟರ್ಬ್ ಆಗಿದ್ರಿ. ನೀವು ಓಕೆನಾ, ಎಲ್ಲ ಸರಿ ಹೋಯ್ತಾ ಅಂತ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ಹಾ, ನೀವು ಬಂದಿದ್ದು ಒಳ್ಳೇದೇ ಆಯ್ತು. 1 ಸೆಕೆಂಡ್. ಏನಿದು ಕಾರ್ತಿಕ್? ನಾಳೆ ಎಲ್ಲರೂ ಬಿಸಿ ಇರ್ತೀವಿ. ನಾಡಿದ್ದು ನಮ್ಮ ಮದ್ವೆ ಆಗ್ಬಿಟ್ಟಿರುತ್ತೆ. ನಾನ್ ನಿಮ್ ಗಂಡ ಆಗಿರ್ತೀನಿ, ನೀವ್ ನನ್ನ ಹೆಂಡತಿ ಆಗಿರ್ತೀರ. ಆದ್ರೆ ನಾವು ಪ್ರೀತಿ ಮಾಡ್ತಿದ್ದ ಟೈಮಲ್ಲಿ ನಾನ್ ನಿಮ್ಗೆ ಪ್ರಪೋಸ್ ಮಾಡ್ಲಿಲ್ಲ ಅನ್ನೋವರೆಗೂ ನಿಮ್ಗೆ ಕಾಡ್ಬಾರ್ದಲ್ವಾ?